ಹೇಗೆ ಮಾಡಿದ್ದಾರೆ ಸರ್? ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಜ್ಯುವೆಲ್ರಿ ಶಾಪ್ ಇದೆ. BB ರೋಡಲ್ಲಿ AU ಜ್ಯುವೆಲ್ಲರ್ಸ್. ಈ AU ಜ್ಯುವೆಲ್ಲರ್ಸ್ ಶಾಪ್ ಅಂಗಡಿಯಲ್ಲಿ ರಾತ್ರಿ ಒಂದು ಕಳ್ಳತನ ಆಗಿದೆ. ಈ ಥರ ಮಾಹಿತಿ ಬಂದಿದೆ ಬೆಳಿಗ್ಗೆ. ಯಾವಾಗ ಸ್ಟೋರ್ ಓನರ್ ಮತ್ತು ವರ್ಕರ್ಸ್ ಓಪನ್ ಮಾಡೋಕ್ಕೆ ಬಂದಿದ್ದಾರೆ ಅಂಗಡಿ, ಆಮೇಲೆ ಅವರಿಗೆ ಗೊತ್ತಾಯಿತು ಒಳಗಡೆ ಕಳ್ಳತನ ಆಗಿದೆ. ನಾವು ಎಲ್ಲ ಇಲ್ಲಿ ಪೊಲೀಸ್ ಆಫೀಸರ್, ಸೀನಿಯರ್ ಪೊಲೀಸ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ ಚೆಕ್ ಮಾಡಿದ್ದೀವಿ ಮತ್ತು ಶಾಪ್ ಓನರ್ ಜೊತೆ ಕೂಡ ಮಾತಾಡಿದ್ದೀವಿ. ಅವ್ರ ಪ್ರಕಾರ ಗೋಲ್ಡ್ ಎಲ್ಲ ಲಾಕರ್ಸಲ್ಲಿ ಇದೆ. ಗೋಲ್ಡ್ ಯಾವುದೂ ಹೋಗಿಲ್ಲ. ಸಿಲ್ವರ್ಸ್ ಐಟಮ್ಸ್ ಏನಿದೆ ಅದು ಹೊರಗಡೆ ಏನು ಡಿಸ್ಪ್ಲೇ ಶೆಲ್ಫ್ ಇದೆ, ಆ ಡಿಸ್ಪ್ಲೇ ಶೆಲ್ಫಲ್ಲಿ ಎಲ್ಲ ಹಾಕಿದ್ದಾರೆ ಅವರು ಸಿಲ್ವರ್ ಐಟಮ್ಸ್. ಆ ಸಿಲ್ವರ್ ಐಟಮ್ಸ್ ಎಲ್ಲ ಹೋಗಿದೆ ಈ ಥರ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಿಲ್ವರ್ ಐಟಮ್ಸ್ ಒಳಗಡೆ ಇದೆ, ಅರೌಂಡ್ 3-4 kgದು ಇರಬೇಕು ಒಳಗಡೆ. ಬಟ್ ಅವ್ರ ಪ್ರಕಾರ ಅವರು ಸ್ಟಾಕ್ ರಿಜಿಸ್ಟರ್ ವಗೇರೆ ಚೆಕ್ ಮಾಡಿದ್ದಾರೆ. ಸ್ಟಾಕ್ ರಿಜಿಸ್ಟರ್ ಪ್ರಕಾರ ಅರೌಂಡ್ 140 kg ಸಿಲ್ವರ್ ಅವರದು ಕಳ್ಳತನ ಆಗಿದೆ. ಗೋಲ್ಡ್ ಐಟಮ್ಸ್ ಯಾವುದೂ ಹೋಗಿಲ್ಲ ಅವ್ರ ಪ್ರಕಾರ. ನಾವು ಈಗ ಸೆಪ್ರೇಟ್ ಟೀಮ್ಸ್ ಮಾಡಿದ್ದೀವಿ ಮತ್ತು ಎಲ್ಲ ಆ್ಯಂಗಲ್ಸಿಂದ ಚೆಕ್ ಮಾಡ್ತಾ ಇದ್ದೀವಿ. ಈ ಕೇಸ್ಗೆ ಬೇಗ ಪತ್ತೆ ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. ವಾಟ್ ಅಬೌಟ್ CCTV ಏನಾಗಿದೆ ಸರ್? CCTV ಕ್ಯಾಮ್ರಾಸ್ ವಗೇರೆ ಸುಮಾರು ಹಾಕಿದ್ದಾರೆ ಅವರು ಒಳಗಡೆ. ಬಟ್ ಅದರ ಜೊತೆಗೆ DVR ಏನಿರುತ್ತದೆ ಸ್ಟೋರೇಜ್, ಅದನ್ನು ತಗೊಂಡು ಹೋಗಿದ್ದಾರೆ. ಸೊ ಇದು ನಮಗೆ ಸಿಗಲಿಲ್ಲ. ಸೊ ನಾವು ಬೇರೆ ಆ್ಯಂಗಲ್ಸಿಂದ ಚೆಕ್ ಮಾಡ್ತೀವಿ. ಏನು ಅನುಮಾನ ಇದೆ ಸರ್ ಮೇಲ್ನೋಟಕ್ಕೆ ಪ್ರಾಥಮಿಕವಾಗಿ ಸರ್? ನೋಡಿ, ರಾತ್ರಿ ಟೈಮ್ ಆಗಿದೆ ಮತ್ತು ಈ ಥರ ಎಲ್ಲ ಸರಿಯಾಗಿ ಥರ ಚೆಕ್ ಮಾಡಿ ಶಟರ್ ವಗೇರೆ ಹೊಡೆದು ಒಳಗಡೆ ಎಂಟ್ರಿ ತಗೊಂಡು CCTV ವಗೇರೆ ಕೂಡ ತಗೊಂಡು ಹೋಗಿದ್ದಾರೆ. ಸೊ ಡೆಫಿನೆಟ್ಲಿ ಯಾರು ಪ್ರೊಫೆಷ್ನಲ್ ಥೀವ್ಸ್ ಇದ್ದಾರೆ, ಅವರು ಪ್ರೊಫೆಷ್ನಲ್ ಗ್ಯಾಂಗ್ ಯಾವುದು ಈ ಥರ ಮಾಡಿದ್ದಾರೆ ಪ್ಲ್ಯಾನಿಂಗ್ ವಗೇರೆ ಮಾಡಿಕೊಂಡು. ಸೊ ಅದೇ ರೀತಿ ನಾವು ಬೇರೆ ಜಾಗ ಈ ಥರದ್ದು ಹಳೆ ಅಫೆನ್ಸಸ್ ವಗೇರೆ ಇದೆಯಾ, ಬೇರೆ ಅಫೆಂಡರ್ಸ್ ವಗೇರೆ ಇದೆ ಈ ಥರದ್ದು, ಅದನ್ನು ಎಲ್ಲರದ್ದು ವೆರಿಫೈ ಮಾಡಿ ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅವ್ರ ಪ್ರಕಾರ ಬೆಳಿಗ್ಗೆ ಟೈಮಲ್ಲಿ ಅವರು ಸೆಕ್ಯೂರಿಟಿ ಗಾರ್ಡ್ ಇದೆ, ಒಂದು ಗೇಟಲ್ಲಿ ಡೆಪ್ಯೂಟ್ ಮಾಡ್ತಾರೆ ಅವರು. ರಾತ್ರಿ ಟೈಮ್ಗೆ ಯಾರೂ ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ನಗರದಲ್ಲಿ ಪ್ರಕರಣ ಜಾಸ್ತಿ ಆಗ್ತದೆ. ನಾವು ಪತ್ತೆ ಕೂಡ ಮಾಡಿದ್ದೀವಿ. ನಿನ್ನೆ ಶಿಲ್ಘಟ್ಟಲ್ಲಿ ಒಂದು ದೊಡ್ಡದು ಕೇಸ್ ಪತ್ತೆ ಆಗಿದೆ. ಅದೇ ರೀತಿ ಪೆರೆಸಂದ್ರ ಅಲ್ಲಿ ಕಳ್ಳತನ ಆಯಿತು, ಕ್ಯಾಶ್ದು ಅದು ಕೂಡ ಪತ್ತೆ ಮಾಡಿದ್ದೀವಿ. ನಿನ್ನೆ ಬಟ್ಲಳ್ಳಿಯಲ್ಲಿ ಕೂಡ ಸ್ಯಾಂಡಲ್ವುಡ್ದು ಥೆಫ್ಟ್ ಪತ್ತೆ ಆಗಿದೆ. ಸೊ ಥೆಫ್ಟ್ ಕೇಸಸ್ ನಾವು ಪತ್ತೆ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಅವರು ಬೇಜಾರಾಗಿದೆ ಅಂತ ಕೇಳ್ತಾ ಇದ್ದಾರೆ ಈಗ ಜಾಸ್ತಿ.